ನಮಸ್ಕಾರ ವೀಕ್ಷಕರೇ. ನಾವು ಬರೇ ಸಮಸ್ಯೆಗಳ ಬಗ್ಗೆ ಮಾತಾಡೋದಾಗ್ಬಿಟ್ಟಿದೆ ಬೆಂಗಳೂರು ಬಂದರೆ. ಅದು ಅವರು ಹಂಗೆ ಮಾಡ್ತಿದಾರೋ, ನಾವು ಹಂಗಿದೆಯೋ, ಅಥವಾ ನಮಗೆ ಹಂಗೆ ಕಾಣ್ತಿದೆಯೋ, ಜನರಿಗೆ ಕಾಣ್ತಾ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾವು ಸಿಲ್ವೇಪುರ ತರಬನಹಳ್ಳಿಯಲ್ಲಿ ನಮ್ಮದು ಇಲ್ಲಿ ಮನೆ ಇರೋದು. ನೋಡ್ಬೋದು, ಈ BBMP ಅವರು BDA ಆದ ಕೂಡಲೇ ಇದೊಂದು ಪ್ರಾಪರ್ಟಿ ಮಾಡಿದ್ದಾರೆ. ಇದು ಮನೆನ, ಇದು ಇಲ್ಲಿದು ಈ ಮನೆ. ಈ ಮನೆಗೆ ಇಷ್ಟು ದೊಡ್ಡದು ಕಟ್ಟೆ ಮಾಡಿದರೆ ಹೇಗೆ ಹೋಗ್ಬೇಕು? ಕಾರ್ ಬರಲಿಕ್ಕಾಗಲ್ಲ, ತೊಗೊಳಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ನೀವು ನೋಡಿ, ಹಿಂಗೆ ಯಾರು ಹೋಗ್ತಾರೆ ಹಿಂಗೆ ಇಷ್ಟು ದೊಡ್ಡದಾಗಿ ಯಾರಾದರೂ ಮಾಡ್ತಾರಾ? ಅಟ್ಲೀಸ್ಟ್ ನೀವು ಮಾಡ್ತೀರಾ, ಓಕೆ, ಒಂದೊಂದು ಸೆಲೆಕ್ಟೆಡ್ ಮನೆಗಳಿರುತ್ತೆ. ಆವಾಗ ನೀವು ಸ್ವಲ್ಪ ಹೈಟ್ನ ಕಡಿಮೆ ಮಾಡೋಕೆ, ಮೇಲ್ಗಡೆದ್ದು ರೋಡ್ ನಿಮಗೆ ಆಗುತ್ತೆ. ಇಲ್ಲಿ ಒಂದು ರೋಡ್ ಕಡಿಮೆ ಮಾಡಿದ್ರೆ ಮಣ್ಣುಗಳನ್ನ ಹಾಕೋಬೋದು. ಇದು ಮಣ್ಣು ಹಾಕಲಿಕ್ಕೆ JCB ಹೇಳಿದರೆ 50,000 ಹೇಳ್ತಿದ್ದಾರೆ ಅದಕ್ಕೆ. ಇಷ್ಟು ಮಣ್ಣು ಹಾಕಿ ಎಲ್ಲ ಸೆಟ್ ಮಾಡಿ ಕೊಡಲಿಕ್ಕೆ 30,000 ಹೇಳ್ದ. ಬಟ್ ಫಸ್ಟ್ 50 ಹೇಳ್ದ, ಆಮೇಲೆ 30 ಹೇಳ್ದ. ಇಷ್ಟೆಲ್ಲರಿಗೂ ಮಾಡ್ಲಿಕ್ಕಾಗತ್ತಾ ಹೇಳಿ? ಅಲ್ಲಿ ಒಂದು ಎನಿಮಲ್ ಇದಿದೆ, ಹಾಸ್ಪಿಟ್ಲ್ ಇದೆ, ಅವ್ರದ್ದು ಅರ್ಧ ಬಂದುಬಿಟ್ಟಿದೆ. ಈಗ ಮನುಷ್ಯರು ಬಿಡಿ, ಸ್ವಲ್ಪ ಏನೋ ತಪ್ಪುಗಳನ್ನ ಮಾಡಿ ತಗ್ಗಲ್ಲಿ ಹಾಕ್ಬೋದು. ಇದಕ್ಕೆ ಸರ್ಕಾರಿ ಕಚೇರಿಗಳು ಮಾಡಿದ್ದಾರೆ, ಅವ್ರಿಗೇನು ಮಾಡ್ತಾರೆ? ಈ ಥರ ಎಲ್ಲ ನೀವು ಅನ್ಸೈಂಟಿಫಿಕ್ಕು, ಜನರಿಗೆ ಕೇಳಲಾರ್ದೆ ನೀವೇ ರಾತ್ರೋರಾತ್ರಿ ಈ ಥರ ಮಾಡಿಟ್ರೆ ಇಲ್ಲಿ ಫಸ್ಟ್ ಆಫ್ ಆಲು ಇಷ್ಟು ದೊಡ್ಡದು ಗಟ್ರಗಳು ಎದಕ್ಕೆ ಬೇಕು ಅಂತೇಳಿ ಮಾಡಿದ ತಗ್ಗಲ್ಲಿ ಮಾಡಬೇಕಲ್ಲ. ನೀವು ನೀರು ಬರುತ್ತೆ ಅಂತ ಹೇಳ್ತೀರಾ, ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಮಳೆನೂ ಬರಲ್ಲ. ಮಂಗಳೂರು ಎಲ್ಲ ಆದರೆ ನೀವು ಅನ್ಕೋಬೋದು ತುಂಬ ಮಳೆ ಬರುತ್ತೆ, ಅಲ್ಲಿ ಗಟಾರ ಬೇಕೇ ಬೇಕಾಗುತ್ತೆ. ಇಲ್ಲಿ ಗಟಾರಗಳು ಮೇನಲ್ಲಿ ಬೇಕಾಗುತ್ತೆ, ಇಲ್ಲಿ ಬೇಕಾಗುತ್ತೆ. ಬಟ್ ಇಷ್ಟು ನಿಮಗೆ ಪ್ರೀಮಿಯಮ್ ಆಗಿ ಇಷ್ಟು ಹೈಟಲ್ಲಿ ಇಷ್ಟು ಇದು ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ನಾನಂತೂ ದೇವರಾಣೆ ಬೆಂಗಳೂರಲ್ಲಿ ನೀರು ಹರಿದು ಹೋಗ್ತಾ ಇರೋದು ನೋಡೇ ಇಲ್ಲ. ಅಲ್ಲಿ ನೋಡಿ ಹೊಸದವರು ಇದು ಮಾಡಿದ್ದಾರೆ, ಅದನ್ನು ಒಂದು ಸಿಮೆಂಟದ್ದು ಮೊನ್ನೆ ಮಾಡಿ ಒಂದು ವರ್ಷನೇ ಆಗಿಲ್ಲ, ಎಲ್ಲ ಹೊಡೆದು ಮತ್ತೆ ಅಲ್ಲಿ ಗಟ್ರ ಮಾಡ್ತಿದ್ದಾರೆ. ಇವ್ರು ಒಂದು ಪೈಪ್ ಹಾಕ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಇರ್ತಿದ್ದಿಲ್ವಾ? ಎಷ್ಟು ಲಾಸ್ ನೋಡಿ ಎಲ್ಲ ಅನ್ನೋದನ್ನ. ಎಲ್ಲ ನಮ್ಮ ಟ್ಯಾಕ್ಸ್ ಹಣ ಅಲ್ಲ, ನಿಮ್ಮ ಟ್ಯಾಕ್ಸ್ ಹಣ. ನಿಮಗೆ ಚಿಂತೆ ಅಲ್ಲ, ನಮಗೆ ಚಿಂತೆ ಇದೆ, ನಾವು ಕೊಡ್ತೇವಲ್ಲ ಅದಕ್ಕೋಸ್ಕರ. ನೋಡಿ ಇಷ್ಟು ಮಣ್ಣು ಮಾಡಿದ್ದಾರೆ. ದಯಮಾಡಿ BDAದವರು ಸ್ವಲ್ಪ ಹಣನ ಉಳಿಸಿ ಅಂತ ಹೇಳ್ತಾರೆ. ನಮಗೇನು ಕೊಡಬೇಡಿ ನೀವು, ನಿಮ್ಮ ಹಣ ನಮ್ಗೆ ಬೇಕಾಗಿಲ್ಲ. ಇದು ಸ್ವಲ್ಪ ಕಟ್ ಮಾಡಿದ್ರೆ ಸಿಮೆಂಟ್ ಉಳಿತಿತ್ತು ನೋಡಿ ಇಲ್ಲಿ. ಆಮೇಲೆ ನಮಗೆ ಇಲ್ಲಿಂದ ರೋಡ್ಗಳನ್ನ ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ 20-30 ಸಾವಿರ ಕೇಳ್ತಾರೆ. ಇದನ್ನು ತರಬನಹಳ್ಳಿಯಲ್ಲಿ ನಾವು ಇಲ್ಲಿ ಯಾರಂತೂ ಬಂದು ನೋಡ್ತಾ ಇಲ್ಲ. ಒಟ್ಟು ಅವ್ರು ಯಾರೋ ಇಂಜಿನಿಯರ್ ಬರ್ತಾನೆ ಮಾಡೋಗ್ತಾನೆ. ಇಲ್ಲಿ ಅವ್ರಿಗೆ ಹಿಂದಿ ಮಾತಾಡ್ತಾರೆ, ನೀವು ಹೆಣ್ಮಕ್ಳಿಗೆ ಬರಲ್ಲ ಹಿಂದಿ. ಈ ಥರ ಆಗ್ತಾಯಿದೆ. ನೀವು ಇದನ್ನು ನೋಡಿ, ಇದೇನೋ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೇನೆ. ಇದ್ರಿಗೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಿಕೊಡಿ. ನನಗಾಗುತ್ತಪ್ಪ, ಎಲ್ಲರೂ ಆಗಬೇಕಲ್ಲ ಹಣ ಹಾಕ್ಲಿಕ್ಕೆ. ನಾನಂತೂ ₹1 ಖರ್ಚು ಮಾಡಲ್ಲ, ಹೆಂಗೆ ಇಟ್ಟಿರ್ತೇನೆ. ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ. ಇಲ್ಲಿ ನೋಡಿ, ಇಷ್ಟು ಹೈಟ್ ಮಾಡಿದರೆ ಇಲ್ಲಿ ಇಷ್ಟು ಮಾಡಿದ್ದೀರಾ ನೀವು. ಇಲ್ಲಿ ಇದಿಷ್ಟು ಮಾಡಲಿಕ್ಕೆ ಏನಾಗಿದೆ? ಇಲ್ಲಿ ಕಡಿಮೆ ಮಾಡಿದ್ದೀರಾ, ಅಲ್ಲೂ ಇಷ್ಟಿಷ್ಟು ಬಿಟ್ಟಿದ್ದೀರಾ. ಇಲ್ಲಿ ಒಳಗಡೆ ಹೋಗಬೇಕು. ಮಾಡೋದಾದ್ರೆ ಕರೆಕ್ಟಾಗಿ ಮಾಡಿ, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಹೋಗ್ಬಿಡಿ ದಯಮಾಡಿ. ಧನ್ಯವಾದ.